ನಮಸ್ಕಾರ. 1965ರ ಡ್ರಾಫ್ಟ್ ಮತ್ತು ಪ್ಯಾಕ್ ಪ್ರಾಣಿಗಳ ನಿಯಮಗಳ ಕುರಿತಾದ ಈ ವಿವರಣಾತ್ಮಕ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ನಾವು ಸಾಮಾನ್ಯವಾಗಿ ಪ್ರಾಣಿಗಳ ಮೇಲಿನ ದಯೆ, ಕಾಳಜಿ ಬಗ್ಗೆ ಸಾಕಷ್ಟು ಮಾತಾಡ್ತೇವಲ್ವಾ? ಆದರೆ ವಾಸ್ತವದಲ್ಲಿ ದಿನನಿತ್ಯದ ಕಠಿಣ ಕೆಲಸಗಳಲ್ಲಿ ಅದನ್ನು ಕಾನೂನುಬದ್ಧವಾಗಿ ಮತ್ತು ಪ್ರಾಯೋಗಿಕವಾಗಿ ಹೇಗೆ ಪಾಲಿಸಬೇಕು ಅನ್ನೋದು ಬಹಳ ಮುಖ್ಯ. ಪ್ರಾಣಿಗಳ ಮಾಲೀಕರು ಹಾಗೂ ನಿರ್ವಾಹಕರಿಗೆ ಯಾವುದೇ ಗೊಂದಲವಿಲ್ಲದೆ ಕಾನೂನನ್ನು ಹೇಗೆ ಪಾಲಿಸಬಹುದು ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾದ ಪ್ರಾಯೋಗಿಕ ದೃಶ್ಯ ಮಾರ್ಗದರ್ಶನವನ್ನು ನೀಡುವುದು ಈ ಎಕ್ಸ್ಪ್ಲೇನರ್ನ ಮುಖ್ಯ ಉದ್ದೇಶ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಕಾರ್ಯಕ್ರಮದ ರೂಪರೇಷೆ ಹೀಗಿದೆ. ಮೊದಲು ಕೆಲಸ ಮಾಡುವ ಪ್ರಾಣಿಗಳ ವರ್ಗೀಕರಣ, ನಂತರ ಡ್ರಾಫ್ಟ್ ಮತ್ತು ಪ್ಯಾಕ್ಲೋಡ್ ಮಿತಿಗಳು, ಆಮೇಲೆ ಉಪಕರಣಗಳು ಮತ್ತು ಸರಂಜಾಮು ನಿರ್ಬಂಧಗಳು, ಜೊತೆಗೆ ದೈನಂದಿನ ಆರೈಕೆ ಮತ್ತು ವಿಶ್ರಾಂತಿ ನಿಯಮಗಳು, ಹಾಗೂ ಕೊನೆಯದಾಗಿ ರಸ್ತೆ ಬದಿಯ ತಪಾಸಣೆ ಮತ್ತು ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಕೆಲಸ ಮಾಡುವ ಪ್ರಾಣಿಗಳ ವರ್ಗೀಕರಣ, ಅಂದ್ರೆ ಅವುಗಳ ತೂಕ ಮತ್ತು ವಿಭಾಗಗಳು. ಯಾವುದೇ ಕಾನೂನಿನ ಅಡಿಪಾಯವೇನು ಗೊತ್ತಾ? ನಿಖರತೆ. ಪ್ರತಿಯೊಬ್ಬ ಮಾಲೀಕರಿಗೂ ತಮ್ಮ ಪ್ರಾಣಿಯನ್ನು ಕಾನೂನು ಹೇಗೆ ವರ್ಗೀಕರಿಸ್ತದೆ ಅನ್ನೋದು ನಿಖರವಾಗಿ ತಿಳಿದಿರಬೇಕು. ಏಕೆಂದರೆ ಇದೇ ವರ್ಗೀಕರಣದ ಮೇಲೆ ಮುಂದಿನ ಎಲ್ಲಾ ಕಾನೂನು ಮಿತಿಗಳು ನಿರ್ಧಾರವಾಗ್ತವೆ. ಈ ಕಾನೂನು ಎತ್ತುಗಳು ಮತ್ತು ಎಮ್ಮೆಗಳನ್ನು ಸುಮ್ಮನೆ ಕಣ್ಣಂದಾಜಿನಿಂದ ಅಳೆಯೋದಿಲ್ಲ. ಬದಲಾಗಿ ತೂಕದ ಆಧಾರದ ಮೇಲೆ 3 ನಿರ್ದಿಷ್ಟ ಹಂತಗಳಾಗಿ ವಿಂಗಡಿಸ್ತದೆ. 250 ಕಿಲೋಗ್ರಾಂಗಿಂತ ಕಡಿಮೆ ತೂಕವಿದ್ದರೆ ಅದು ಚಿಕ್ಕದು, 250ರಿಂದ 350 ಕಿಲೋಗ್ರಾಂ ತನಕ ಇದ್ರೆ ಮಧ್ಯಮ, ಮತ್ತು 350 ಕಿಲೋಗ್ರಾಂಗಿಂತ ಹೆಚ್ಚಿದ್ರೆ ಅದು ದೊಡ್ಡದು ಅಂತ ಪರಿಗಣಿಸಲಾಗ್ತದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರ್ಬೋದು. ಹಳ್ಳಿಗಳಲ್ಲಿ ದೊಡ್ಡ ತೂಕದ ಯಂತ್ರಗಳು ಇರುವುದಿಲ್ಲ, ಹಾಗಿದ್ದಾಗ ಮಾಲೀಕರು ಏನ್ಮಾಡ್ಬೇಕು ಅಂತ. ಅದಕ್ಕಾಗಿ ಕಾನೂನು ಬಹಳ ಬುದ್ಧಿವಂತಿಕೆಯಿಂದ ಒಂದು ಸರಳವಾದ ಬೀಜಗಣಿತದ ಸೂತ್ರವನ್ನು ನೀಡಿದೆ. ಕೇವಲ ಒಂದು ಅಳತೆ ಪಟ್ಟಿ, ಅಂದರೆ ಟೇಪ್ ಇದ್ರೆ ಸಾಕು. ಪ್ರಾಣಿಯ ಉದ್ದ ಮತ್ತು ಸುತ್ತಳತೆಯನ್ನು ಸೆಂಟಿಮೀಟರ್ಗಳಲ್ಲಿ ಅಳೆಯಿರಿ. ಆ ಉದ್ದವನ್ನು ಸುತ್ತಳತೆಯ ವರ್ಗದಿಂದ, ಅಂದರೆ ಸ್ಕ್ವೇರ್ನಿಂದ ಗುಣಿಸಿ. ಬಂದ ಉತ್ತರವನ್ನು 10×8×3×8ರಿಂದ ಭಾಗಿಸಿ. ಅಷ್ಟೇ, ತಕ್ಷಣ ನಿಮ್ಗೆ ಪ್ರಾಣಿಯ ಕಾನೂನುಬದ್ಧ ತೂಕ ಸಿಕ್ಕಿಬಿಡುತ್ತದೆ. ಇದು ನಿಜಕ್ಕೂ ಎಂಥವರಿಗೂ ನಿಲುಕುವಂತಹ ಅದ್ಭುತವಾದ ಪ್ರಾಯೋಗಿಕ ವಿಧಾನ ಅಲ್ವಾ? ಈಗ ವಿಭಾಗ 2, ಡ್ರಾಫ್ಟ್ ಮತ್ತು ಪ್ಯಾಕ್ಲೋಡ್ ಮಿತಿಗಳು, ಅಂದ್ರೆ ಅವುಗಳ ಸಾಮರ್ಥ್ಯವನ್ನು ಹೇಗೆ ಲೆಕ್ಕ ಹಾಕುವುದು ಅಂತ ನೋಡೋಣ. ಇಲ್ಲಿರುವ ಟೇಬಲ್ ನೋಡಿ, ದ್ವಿಚಕ್ರ ವಾಹನಗಳ ಮೂಲ ಮಿತಿಗಳನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಇಲ್ಲಿ ತಂತ್ರಜ್ಞಾನವನ್ನು ಕಾನೂನು ಹೇಗೆ ಪ್ರೋತ್ಸಾಹಿಸುತ್ತಿದೆ ಅನ್ನೋದು ಬಹಳ ಆಸಕ್ತಿದಾಯಕವಾಗಿದೆ. ನೀವು ಗಾಳಿ ತುಂಬಿದ ರಬ್ಬರ್ ಟೈರ್ಗಳು, ಅಂದ್ರೆ ನ್ಯೂಮ್ಯಾಟಿಕ್ ಟೈರ್ಗಳು ಅಥವಾ ಬಾಲ್ ಬೇರಿಂಗ್ಗಳನ್ನು ಬಳಸಿದರೆ ಕಾನೂನುಬದ್ಧವಾಗಿ ನೀವು ಗಣನೀಯವಾಗಿ ಹೆಚ್ಚಿನ ಭಾರವನ್ನು ಹೊರಲು ಅವಕಾಶ ಸಿಗುತ್ತದೆ. ಉದಾಹರಣೆಗೆ, ಒಂದು ದೊಡ್ಡ ಪ್ರಾಣಿಗೆ ಸಾಮಾನ್ಯ ಚಕ್ರಗಳಿರುವ ಬಂಡಿಯಾದರೆ 900 ಕೆಜಿ ಮಿತಿ ಇರುತ್ತದೆ. ಅದೇ ಸುಧಾರಿತ ಬಾಲ್ ಬೇರಿಂಗ್ಗಳಿದ್ದರೆ ಅದು ನೇರವಾಗಿ 1800 ಕೆಜಿಗೆ ಇರುತ್ತದೆ, ಅಂದರೆ ಸಂಪೂರ್ಣ ದುಪ್ಪಟ್ಟು. ಇದು ಪ್ರಾಣಿಯ ಮೇಲಿನ ಶ್ರಮವನ್ನು ಕಡಿಮೆ ಮಾಡುವುದರ ಜೊತೆಗೆ ವಾಹನದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ಬಂಡಿಗಳ ಕಥೆಯಾಯಿತು. ವಾಹನಗಳಿಲ್ಲದೆ ನೇರವಾಗಿ ತಮ್ಮ ಬೆನ್ನಿನ ಮೇಲೆ ಹೊರೆ ಹೊರುವ ಪ್ಯಾಕ್ ಪ್ರಾಣಿಗಳ ಕಥೆ ಏನು? ಅದಕ್ಕೂ ಕೂಡ ವಿವಿಧ ಜಾತಿಗಳ ಆಧಾರದ ಮೇಲೆ ಕಟ್ಟುನಿಟ್ಟಿನ ಗರಿಷ್ಠ ಸಾಮರ್ಥ್ಯಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಕತ್ತೆಗಳಿಗೆ ಗರಿಷ್ಠ 50 ಕಿಲೋಗ್ರಾಂನಿಂದ ಶುರುವಾಗಿ ಒಂಟೆಗಳಿಗೆ ಗರಿಷ್ಠ 250 ಕಿಲೋಗ್ರಾಂಗಳವರೆಗೆ ಈ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಪ್ರತಿಯೊಂದು ಪ್ರಾಣಿಯ ದೈಹಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ವೈಜ್ಞಾನಿಕವಾಗಿ ಈ ಮಿತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಕಾನೂನು ಇಲ್ಲಿ ಒಂದು ಆಕರ್ಷಕವಾದ ಗುಣಕ ಪರಿಕಲ್ಪನೆ ಅಥವಾ ಮಲ್ಟಿಪ್ಲೈಯರ್ ಅನ್ನು ಅನ್ವಯಿಸುತ್ತದೆ. ಮಾಲೀಕರು ತಮ್ಮ ವಾಹನಗಳನ್ನು 4 ಚಕ್ರಗಳಿಗೆ ಅಪ್ಗ್ರೇಡ್ ಮಾಡಿದಾಗ ಈ ಮಿತಿಯು 1.25 ಪಟ್ಟು ಹೆಚ್ಚಾಗುತ್ತದೆ. ನ್ಯೂಮ್ಯಾಟಿಕ್ ಟೈರ್ಗಳಿದ್ರೆ 1.5 ಪಟ್ಟು ಹೆಚ್ಚಳವಾಗುತ್ತದೆ. ಇನ್ನು ನೀವು 2ನೇ ಡ್ರಾಫ್ಟ್ ಪ್ರಾಣಿಯನ್ನು, ಅಂದರೆ ಜೋಡಿ ಎತ್ತುಗಳನ್ನು ಸೇರಿಸಿದಾಗ ಕಾನೂನುಬದ್ಧ ತೂಕದ ಮಿತಿಗಳು ದ್ವಿಗುಣಗೊಳ್ತವೆ. ನೀವು 2 ಪ್ರಾಣಿಗಳು ಮತ್ತು ಉತ್ತಮ ಟೈರ್ಗಳನ್ನು ಒಟ್ಟಿಗೆ ಬಳಸಿದರೆ ಮೂಲ ಮಿತಿಗಿಂತ ಬರೋಬ್ಬರಿ 2.5 ಪಟ್ಟು ಹೆಚ್ಚು ಭಾರ ಇಳಿಯಲು ಕಾನೂನು ಅನುಮತಿಸುತ್ತದೆ. ಆದರೆ ಸ್ವಲ್ಪ ಇರಿ, ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಕಟ್ಟುನಿಟ್ಟಿನ ನಿಯಮವಿದೆ. ಅದೇ ಈ 50% ನಿಯಮ. ಒಂದು ವೇಳೆ ಪ್ರಯಾಣದ ಮಾರ್ಗದಲ್ಲಿ ಕನಿಷ್ಠ 1 ಕಿಲೋಮೀಟರ್ ಉದ್ದದ ಕಡಿದಾದ ಏರು ರಸ್ತೆ ಇದ್ದು ಅದು 30 ಮೀಟರ್ಗೆ 3 ಮೀಟರ್ಗಿಂತ ಹೆಚ್ಚಿನ ಏರುಮುಖ, ಅಂದರೆ ಗ್ರೇಡಿಯಂಟ್ ಹೊಂದಿದ್ದರೆ ಆಗ ಕಾನೂನುಬದ್ಧ ಲೋಡ್ ಮಿತಿಯನ್ನು ತಕ್ಷಣವೇ ಅರ್ಧಕ್ಕೆ, ಅಂದರೆ 50%ಕ್ಕೆ ಇಳಿಸಲಾಗುತ್ತದೆ. ಕಡಿದಾದ ರಸ್ತೆಯಲ್ಲಿ ಪ್ರಾಣಿಗಳಿಗೆ ಉಸಿರು ಕಟ್ಟಿ ಅತಿಯಾದ ಆಯಾಸವಾಗದಂತೆ ತಡೆಯಲು ಈ ನಿಯಮವನ್ನು ಮಾಡಲಾಗಿದೆ. ಖಂಡಿತ ಇದು ಬಹಳ ಪ್ರಮುಖವಾದ ಸುರಕ್ಷತಾ ಕ್ರಮ. ಕೇವಲ ಸರಕಿನ ವಿಚಾರ ಮಾತ್ರವಲ್ಲ, ಪ್ರಾಣಿ ಚಾಲಿತ ವಾಹನಗಳಲ್ಲಿ ಪ್ರಯಾಣಿಕರ ಮಿತಿಯನ್ನೂ ಸಹ ಸ್ಪಷ್ಟವಾಗಿ ನೀಡಲಾಗಿದೆ.
ಚಾಲಕ ಮತ್ತು 6 ವರ್ಷದೊಳಗಿನ ಸಣ್ಣ ಮಕ್ಕಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವಾಹನದಲ್ಲಿ ನಿಖರವಾಗಿ 4 ವಯಸ್ಕರು ಮಾತ್ರ ಪ್ರಯಾಣಿಸಬಹುದು. ಇದು ಕಟ್ಟುನಿಟ್ಟಿನಾದ ಮಿತಿ. ಪ್ರಾಣಿಗಳ ಮೇಲೆ ಅತಿಯಾದ ಹೊರೆಯಾಗಿ ಅವು ಕುಸಿದು ಬೀಳಬಾರದು ಅನ್ನೋದೇ ಇದರ ಹಿಂದಿನ ಪ್ರಮುಖ ಉದ್ದೇಶ. ಮುಂದಿನ ವಿಭಾಗ 3 ಉಪಕರಣಗಳು ಮತ್ತು ಸರಂಜಾಮ ನಿರ್ಬಂಧಗಳು, ಅಂದ್ರೆ ಸುರಕ್ಷಿತವಾಗಿ ಸಿದ್ಧಗೊಳ್ಳುವುದು ಹೇಗೆ ಅಂತ. ರಸ್ತೆಗಿಳಿಯುವ ಮುನ್ನ ಪ್ರಾಣಿಗಳಿಗೆ ಹಾಕುವ ಉಪಕರಣಗಳು ಹೇಗಿರಬೇಕು? ನಿಯಮ 8ರಿಂದ ನೇರವಾಗಿ ತೆಗೆದುಕೊಂಡ ಈ ವಾಕ್ಯವನ್ನು ಒಮ್ಮೆ ಗಮನಿಸಿ. ಮೊನಚಾದ ಕೋಲು, ಮುಳ್ಳುಗಳಿರುವ ಸರಂಜಾಮು ಅಥವಾ ನೊಗ, ಪ್ರಾಣಿಗಳಿಗೆ ತೀವ್ರವಾದ ನೋವನ್ನು ಉಂಟು ಮಾಡುವ ಯಾವುದೇ ಚೂಪಾದ ಉಪಕರಣವನ್ನು ಬಳಸುವಂತಿಲ್ಲ. ಇದು ಸ್ಪೈಕ್ ಅಥವಾ ಮೊನಚಾದ ಉಪಕರಣಗಳನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತದೆ. ಪ್ರಾಣಿಗಳಿಗೆ ಮೂಗೇಟುಗಳು, ಊತ ಅಥವಾ ಚರ್ಮ ಸುಲಿಯುವುದನ್ನು ತಡೆಯುವುದರ ಮೇಲೆ ಇದು ಭಾರಿ ಒತ್ತು ನೀಡುತ್ತದೆ. ಪ್ರಾಣಿಯನ್ನು ಕಂಟ್ರೋಲ್ ಮಾಡಲು ಹಿಂಸೆಯ ಮಾರ್ಗ ಹಿಡಿಯುವುದು ಅಕ್ಷಮ್ಯ ಅಪರಾಧ ಅಂತ ಇದು ಸ್ಪಷ್ಟಪಡಿಸುತ್ತದೆ. ಇದರ ಜೊತೆಗೆ ಕುದುರೆಗಳಿಗೆ ಜೀನು ಹಾಕುವ ಬಗ್ಗೆಯೂ ನಿರ್ದಿಷ್ಟ ನಿಯಮಗಳಿವೆ. ಕುದುರೆಯ ಬೆನ್ನಿನ ಮೇಲ್ಭಾಗ, ಅಂದರೆ ನಾವು ವಿದರ್ಸ್ ಅಂತ ಕರೀತೀವಲ್ಲ, ಅಲ್ಲಿ ನೋವಿನ ಘರ್ಷಣೆಯಾಗದಂತೆ ರಕ್ಷಿಸಲು ಜೀನು ಅಥವಾ ಸರಂಜಾಮುಗಳನ್ನು ಸರಿಯಾಗಿ ಕಮಾನಿನ ಆಕಾರದಲ್ಲಿ, ಅಂದರೆ ಸ್ವಲ್ಪ ಎತ್ತರದಲ್ಲಿ ಅಳವಡಿಸಬೇಕು. ಬೆನ್ನು ಮತ್ತು ಜೀನು ನಡುವೆ ಸಾಕಷ್ಟು ಅಂತರವಿರುವುದು ಇಲ್ಲಿ ಕಾನೂನುಬದ್ಧವಾಗಿ ಕಡ್ಡಾಯವಾಗಿದೆ. ಈಗ ವಿಭಾಗ 4 ದೈನಂದಿನ ಆರೈಕೆ ಮತ್ತು ವಿಶ್ರಾಂತಿ ನಿಯಮಗಳು, ಅಂದರೆ ಒಂದು ಕೆಲಸದ ದಿನದ ಮಿತಿಗಳು ಏನೇನು ಅಂತ ತಿಳಿಯೋಣ. ಪ್ರತಿದಿನ ಕೆಲಸ ಮಾಡುವಾಗ ಕಾನೂನು ಏನು ಹೇಳುತ್ತದೆ ಅನ್ನೋದಕ್ಕೆ ಈ ಚೆಕ್ಲಿಸ್ಟ್ ಬಹಳ ಮುಖ್ಯ. ದಿನಕ್ಕೆ ಗರಿಷ್ಠ ಅಂದರೆ 9 ಗಂಟೆಗಳ ಒಟ್ಟು ಕೆಲಸ ಮಾತ್ರ ಮಾಡಿಸಬಹುದು ಮತ್ತು 5 ಗಂಟೆಗಳ ಸತತ ಕೆಲಸದ ನಂತರ ಕಡ್ಡಾಯವಾಗಿ ವಿಶ್ರಾಂತಿ ವಿರಾಮ ನೀಡಲೇಬೇಕು. ಹವಾಮಾನದ ಬಗ್ಗೆ ಹೇಳೋದಾದ್ರೆ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಅಂದರೆ 99 ಡಿಗ್ರಿ ಫ್ಯಾರೆನ್ಹೀಟ್ ದಾಟಿದರೆ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಕೆಲಸ ಮಾಡುವುದರ ಮೇಲೆ ಸಂಪೂರ್ಣ ನಿಷೇಧವಿದೆ ಮತ್ತು ಕೆಲಸ ಮುಗಿದ ತಕ್ಷಣ ಪ್ರಾಣಿಗಳನ್ನು ಸರಂಜಾಮುಗಳಿಂದ ಮುಕ್ತಗೊಳಿಸಲೇಬೇಕು. ನೆನಪಿಡಿ, ಈ ವಿಶ್ರಾಂತಿ ಅವಧಿಗಳು ಮತ್ತು ಬಿಸಿಲಿನಿಂದ ರಕ್ಷಣೆ ಕೇವಲ ಸಲಹೆಗಳಲ್ಲ, ಇವು ಕಾನೂನಿನ ಅಡಿ ಬರುವ ಕಡ್ಡಾಯ ನಿಯಮಗಳು. ನಮ್ಮ ಕೊನೆಯ ವಿಭಾಗ 5 ರಸ್ತೆ ಬದಿಯ ತಪಾಸಣೆಗಳು ಮತ್ತು ಹಕ್ಕುಗಳು. ಕಾನೂನಿನ ಜಾರಿಗೊಳಿಸುವಿಕೆ ಹೇಗೆ ನಡೆಯುತ್ತದೆ ಅಂತ ನೋಡೋಣ. ರಸ್ತೆಯಲ್ಲಿ ಹೋಗುವಾಗ ಪೊಲೀಸರು ತಡೆದ್ರೆ ಏನಾಗ್ತದೆ ಅನ್ನೋದು ಪ್ರತಿಯೊಬ್ಬ ಮಾಲೀಕರಿಗೂ ತಿಳಿದಿರಬೇಕು. ನಿಯಮ 11 ಇದರ ಬಗ್ಗೆ ಸ್ಪಷ್ಟವಾದ ಹಂತದ ತಪಾಸಣಾ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಅಧಿಕಾರಿಯು ತೂಕ ಪರೀಕ್ಷೆಗೆ ಕೇಳಿದ್ರೆ ವಾಹನವನ್ನು ತೂಕದ ಯಂತ್ರದ ಬಳಿ ಕೊಂಡೊಯ್ಯಬೇಕು. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಅತ್ಯಂತ ಪ್ರಮುಖವಾದ ನಿಮ್ಮ ಹಕ್ಕು ಹೊಂದಿದೆ. ಅದೇನೆಂದ್ರೆ, ಪರೀಕ್ಷೆಯ ನಂತರ ಆ ಸರಕಿನ ನಿಖರವಾದ ತೂಕದ ಬಗ್ಗೆ ಪೊಲೀಸ್ ಅಧಿಕಾರಿಯಿಂದ ಸಹಿ ಮಾಡಿದ ಒಂದು ಲಿಖಿತ ದಾಖಲೆಯನ್ನು ಪಡೆಯುವ ಸಂಪೂರ್ಣ ಕಾನೂನು ಹಕ್ಕು ಮಾಲೀಕರಿಗಿದೆ. ಇದು ಯಾವುದೇ ಮೋಸ ನಡೆಯದಂತೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ, ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಪ್ರತ್ಯೇಕ ಕಾನೂನುಗಳು ಇದ್ರೆ ಏನಾಗ್ತದೆ? ಬಹಳ ಸರಳ. ಕೇಂದ್ರದ ನಿಯಮ ಅಥವಾ ಸ್ಥಳೀಯ ನಿಯಮ ಇವೆರಡರಲ್ಲಿ ಯಾವುದು ಪ್ರಾಣಿಗಳಿಗೆ ಹೆಚ್ಚು ಕಟ್ಟುನಿಟ್ಟಿನ ಆದ ಮತ್ತು ಉತ್ತಮ ರಕ್ಷಣೆಯನ್ನು ನೀಡುತ್ತದೆಯೋ ಆ ನಿಯಮವೇ ಕಾನೂನುಬದ್ಧವಾಗಿ ಮೇಲುಗೈ ಸಾಧಿಸುತ್ತದೆ. ಪ್ರಾಣಿಗಳಿಗೆ ಕಡಿಮೆ ರಕ್ಷಣೆ ನೀಡುವ ಯಾವುದೇ ನಿಯಮಗಳು ತಾನಾಗಿಯೇ ಅಮಾನ್ಯವಾಗುತ್ತವೆ. ಈ ವಿವರಣಾತ್ಮಕ ಕಾರ್ಯಕ್ರಮದ ಕೊನೆಯಲ್ಲಿ ನಾವೆಲ್ಲರೂ ಆಲೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. 1965ರಷ್ಟು ಹಿಂದೆಯೇ ರೂಪಿಸಲಾದ ಈ ನಿಯಮಗಳ ನಿಖರತೆ ಮತ್ತು ಅದರಲ್ಲಿರುವ ಸ್ಪಷ್ಟ ಗಣಿತದ ಸೂತ್ರಗಳು ಇಂದಿಗೂ ಕೃಷಿ ಕಾರ್ಮಿಕರು ಮತ್ತು ಪ್ರಾಣಿಗಳ ಕಲ್ಯಾಣದ ನಡುವಿನ ಸಮತೋಲನವನ್ನು ಹೇಗೆ ಕಾಪಾಡ್ತಿದೆ ಅಲ್ವಾ? ಪ್ರಾಣಿಗಳ ಶ್ರಮಕ್ಕೆ ಈ ರೀತಿಯ ಸ್ಪಷ್ಟ ನಿಯತಾಂಕಗಳನ್ನು ಅನ್ವಯಿಸಿರುವುದು ಐತಿಹಾಸಿಕ ಕಾನೂನುಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಈ ವಿಷಯಗಳು ನಿಮಗೆ ಮತ್ತಷ್ಟು ಆಳವಾಗಿ ಯೋಚಿಸಲು ಪ್ರೇರೇಪಿಸಿದೆ ಎಂದು ಭಾವಿಸುತ್ತೇನೆ.